ಓಕೆ, ಇನ್ನು ರಾಜಕೀಯದ ಸುದ್ದಿಯನ್ನು ನೋಡೋದಾದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. JDS ಮತ್ತು BJP ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿವೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಕಣಕ್ಕಿಳಿಯೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ಕ್ಷೇತ್ರ ಫೈನಲ್ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸರ್ವೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. BJP JDS ಎರಡು ಕಡೆಯಿಂದಲೂ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋ ಕ್ಷೇತ್ರಗಳ ಬಗ್ಗೆ ಸರ್ವೆ ಮಾಡಿದಾರಂತೆ. ಯಾವ ಕ್ಷೇತ್ರ ಪಕ್ಕಾ ಮಾಡ್ತಾರೆ, ಎರಡನೇ ಆಯ್ಕೆ ಕ್ಷೇತ್ರ ಯಾವುದು ಮಾಡ್ತಾರೆ ಅಂತಕ್ಕಂಥ ರಿಪೋರ್ಟನ್ನು BJP ಹೈಕಮಾಂಡ್ ಮತ್ತು JDS ಈಗಾಗಲೇ ರೆಡಿ ಮಾಡ್ಕೊಂಡಿದೆಯಂತೆ. ಹಾಗಾದರೆ ಕುಮಾರಸ್ವಾಮಿ ಸ್ಪರ್ಧೆಗೆ BJP JDS ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಇದು ಎರಡೂ ಪಕ್ಷದವರು ಮಾಡಿಸಿರ್ತಕ್ಕಂಥ ಸರ್ವೆ. ಆ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ, ಅದರ ಸಾರಾಂಶ ಏನು ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಸ್ಪರ್ಧೆಗೆ 4 ಕ್ಷೇತ್ರಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಈ 4 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದರೂ ಅವರು ಸ್ಪರ್ಧೆ ಮಾಡ್ಬೋದು, ಗೆಲುವು ನಿಶ್ಚಿತ ಅಂತ ಒಂದು ರಿಪೋರ್ಟ್ ಬಂದಿದೆ. ಯಾವುದಪ್ಪ 4 ಕ್ಷೇತ್ರಗಳು ಅಂತಂದರೆ ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಉತ್ತರದಲ್ಲಿ ಸಮಸ್ಯೆ ಇಲ್ಲ. ಇಲ್ಲಿ ಎಲ್ಲಿ ಬೇಕಾದರೂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಬೋದು. ಈ 4ರ ಪೈಕಿ ಮಂಡ್ಯ ಕ್ಷೇತ್ರ ಕುಮಾರಸ್ವಾಮಿ ಸ್ಪರ್ಧೆಗೆ ಹಾಟ್ ಫೇವರಿಟ್, ಅವ್ರಿಗೂ ಇಷ್ಟ ಇದೆ. HDK ಮೊದಲ ಸ್ಪರ್ಧೆಯ ಆಯ್ಕೆ ಅಂದರೆ ಮೊದಲ ಆಯ್ಕೆ ಯಾವತ್ತಿದ್ರೂ ಕೂಡ ಮಂಡ್ಯನೇ ಆಗಿರುತ್ತೆ. ಮಂಡ್ಯದಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಅವರ ಒಲವು ಕೂಡ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಪುತ್ರರನ್ನು ಕಣಕ್ಕಿಳಿಸಿ ಸೋತಿದ್ರು, ಆ ಸೇಡು ಕೂಡ ತೀರಿಸ್ಕೋಬೇಕಲ್ಲ. ಹಾಗೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಫಿಕ್ಸ್ ಅಂತ ಸರ್ವೆ ಹೇಳ್ತಾ ಇದೆ. ಯಾರೇ ಎದುರಾಳಿ ಆಗಲಿ, ಚಲುವರಾಯಸ್ವಾಮಿ ಆದರೂ ಆಗಲಿ, ಇನ್ಯಾರಾದರೂ ಆಗಲಿ, ಮಂಡ್ಯ ಬಳಿಕ ಮಂಡ್ಯ ಒಂದು ವೇಳೆ ಆಗಲೇ ಇಲ್ಲ ಅಂದರೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಎರಡನೇ ಆಯ್ಕೆ ಆಗಲಿ. ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ DK ಸುರೇಶ್ ವಿರುದ್ಧ, ಬೆಂಗಳೂರು ಗ್ರಾಮಾಂತರ ತುಮಕೂರು ಬಿಟ್ಟರೆ ಬೆಂಗಳೂರು ಉತ್ತರದಲ್ಲಿ ನಿಂತರೂ ನಿಶ್ಚಿತ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಯಾವುದು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. 4 ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಕ್ಕೆ ಓಕೆ ಅಂತಾರೆ ಮೋದಿ ಮತ್ತು ಅಮಿತ್ ಶಾ, ಅದು ಪ್ರಶ್ನೆ. ಯಾಕೆಂದರೆ ಅವರು ಇವ್ರ ಜೊತೆ ಮೈತ್ರಿ ಮಾಡಿರೋದ್ರಿಂದ ಅವರು ಎಸ್ ಅನ್ಬೇಕಲ್ಲ. ಹಾಗಾಗಿ ಈ 4ರಲ್ಲಿ ಯಾವುದಕ್ಕೆ ಓಕೆ ಮಾಡ್ತಾರೆ ನೋಡೋಣ. BJP ಹೈಕಮಾಂಡ್ ಹೇಳೋ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ಮೈತ್ರಿ ಅಂದಮೇಲೆ ಪರಸ್ಪರ ಮಾತುಕತೆ ಆಡ್ಕೋಬೇಕು, ಆಡ್ಕೊಂಡೇ ಸ್ಪರ್ಧೆ ಮಾಡಬೇಕು. ಹಾಗಾಗಿ ಮಂಡ್ಯದಲ್ಲೇ ನಿಲ್ಲು ಅಂತ ಹೇಳಿದ್ರೆ ಮಂಡ್ಯದಲ್ಲೇ ನಿಲ್ಬೋದು, ಬಟ್ ಸುಮಲತಾ ಅವ್ರನ್ನ ಮನವೊಲಿಸಬೇಕಾಗತ್ತೆ, ಅಥವಾ ತುಮಕೂರಿಗೆ ಬರಬೇಕಾಗತ್ತೆ. ಕಳೆದ ಬಾರಿ ತುಮಕೂರಿನಲ್ಲಿ ಇವರ ತಂದೆಯವರು ನಿಂತು ಸೋತಿದ್ರು ದೇವೇಗೌಡರು. ಈ ಸರ್ತಿ ಏನು ಮಾಡ್ತಾರೆ ಗೊತ್ತಿಲ್ಲ. ಮೊದಲನೇ ಆಯ್ಕೆ ಏನಿದ್ರು ಮಂಡ್ಯನೇ. ಅದು ಬಿಟ್ಟರೆ ಸ್ವಲ್ಪ ರಿಸ್ಕ್ ತಗೋತೇನಿದ್ರೆ ತುಮಕೂರು ಓಕೆ, ಬೆಂಗಳೂರು ಗ್ರಾಮಾಂತರದಲ್ಲೂ ಓಕೆ, ಇಲ್ಲ ಬೆಂಗಳೂರು ಉತ್ತರಕ್ಕೆ ಬಂದರೂ ಸೇಫ್. ಈ 4 ಕ್ಷೇತ್ರದಲ್ಲಿ ಗೆಲುವು ನಿಶ್ಚಿತ ಅಂತ. ಇಲ್ಲ ಇನ್ನು ಯಾರ್ಯಾರು ಹಣೆ ಬರ ಯಾರು ಏನು ಬರೆದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನೇ ಬರೆಯೋಕ್ಕೆ, ಅವ್ನು ಯಾರ್ಯಾರು ಏನೇನು ಹಣೆಲ್ಲ ಏನೇನು ಬರೆದವನ ಯಾರಿಗೂ ಗೊತ್ತು. ಇಲ್ಲ ಇನ್ನು ಯಾರ್ಯಾರು ಹಣೆ ಬರ ಯಾರು ಏನು ಬರೆದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನೇ ಬರೆಯೋಕ್ಕೆ, ಅವ್ನು ಯಾರ್ಯಾರು ಏನೇನು ಹಣೆಲ್ಲ ಏನೇನು ಬರೆದವನ ಯಾರಿಗೂ ಗೊತ್ತು. ಇಲ್ಲ ಇನ್ನು ಯಾರ್ಯಾರು ಹಣೆ ಬರ ಯಾರು ಏನು ಬರೆದವ್ರು ಯಾರಿಗೂ ಗೊತ್ತು. ಮೇಲೊಬ್ಬ ಕಾಯ್ತವನ. ಇನ್ನು ಮಂಡ್ಯದಲ್ಲಿ ಹಳೆ ದೋಸ್ತಿಗಳ ಹೊಸ ವಾಕ್ಸಮರಗಳು ಮುಂದುವರಿತಾ ಇದೆ. ಯಾರು ಅಂತಂದರೆ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ, ಇವರಿಬ್ಬರು ಹಳೆ ದೋಸ್ತುಗಳು. ಹೊಸ ವಾಕ್ಸಮರ, ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ನೇರ ಫೈಟ್ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಚಲುವರಾಯಸ್ವಾಮಿ ಅಖಾಡಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧ ನೇರ ಫೈಟ್ಗೆ ಕುಮಾರಸ್ವಾಮಿ ಸ್ಪರ್ಧೆನೇ ಕಾರಣವಾಯ್ತಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಅದಕ್ಕೆ ಇಷ್ಟೊಂದು ಟಗ್ ಆಫ್ ವಾರ್ ಇಬ್ಬರ ನಡುವೆ. ಲೋಕಸಮರ ಫೈಟ್ನ ಟ್ರೇಲರ್ ಇದ ಏಟು ಎದುರೇಟು ವಾಕ್ಸಮರ ಕಿತ್ತಾಟ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತಾ ಅನ್ನೋದು ಸದ್ಯದ ಕುತೂಹಲ. ಹೋಗುತ್ತೆ ಚುನಾವಣೆಗೆ ನಿಂತರೆ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಚಲುವರಾಯಸ್ವಾಮಿ ಕೌಂಟ್ರ್ ಕೊಡ್ತಾರ ಅನ್ನೋದನ್ನು ಕಾದು ನೋಡಬೇಕು. ಹಾಗಾದರೆ ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಫೈಟ್ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇವರ ಆರೋಪಗಳೇನು, ಅದಕ್ಕೆ ಅವರ ಪ್ರತ್ಯಾರೋಪಗಳೇನು, ಇದೆಲ್ಲವೂ ಕೂಡ ನೋಡಬೇಕಲ್ಲ. ಕಳೆದ 3 ದಿವಸದಿಂದ ಇವರು ಯಾವಾಗ ಕೆರಗೋಡಿಗೆ ಭೇಟಿ ಕೊಟ್ಟರು ಅವಾಗಿಂದನೂ ಜೋರಾಗಿದೆ. ನಿನ್ನೆ ಚಲುವರಾಯಸ್ವಾಮಿ ಪ್ರೆಸ್ ಮೀಟ್ ಮಾಡಿದ್ರು, ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿದ್ರು. ಚಲುವರಾಯಸ್ವಾಮಿ ಏಟೇನು, ಕುಮಾರಸ್ವಾಮಿಯವರು ಮಂಡ್ಯದ ಜನರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಸಿಕ್ಕಾಪಟ್ಟೆ ಗರಂ ಆಗಿಬಿಟ್ರಪ್ಪ ಕುಮಾರಸ್ವಾಮಿಯವರು ಇದೊಂದು ಮಾತಿಗೆ. ನಾನು ಹಾಳು ಮಾಡ್ತಾ ಇದ್ದೀನ ಅಂತ. ಬಟ್ ಇವರ ಆರೋಪ ಅಷ್ಟೇ, ಯುವಕರ ನೆಮ್ಮದಿ ಹಾಳು ಮಾಡುವ ಕೆಲಸವನ್ನು HDK ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ನಾನು ತಪ್ಪು ಮಾಡಿದರೆ ನೇಣಿಗೇರೋದಕ್ಕೂ ಸಿದ್ಧ ಅಂದ್ಬಿಟ್ರು ಈ ಎಲ್ಲ ಮಾತುಗಳನ್ನ ಕೇಳಿ. ಆಮೇಲೆ ಇವರು ಪ್ರಶ್ನೆ ಮಾಡ್ತಾರೆ ಚಲುವರಾಯಸ್ವಾಮಿಯವರು, ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿಯವರ ಕೊಡುಗೆ ಏನು, ಶುಗರ್ ಕಾರ್ಖಾನೆ ವಿಚಾರದಲ್ಲಿ ಯಾಕೆ ಇಂತಹ ಹೋರಾಟವನ್ನು ಮಾಡಲಿಲ್ಲ, ನನ್ನ ಮೇಲೆ ಅಥವಾ ಸ್ಥಳೀಯ ಶಾಸಕರ ಮೇಲೆ ದ್ವೇಷ ಮಾಡಿ ಆದರೆ ಜಿಲ್ಲೆಯ ಜನತೆಯ ಮೇಲೆ ದ್ವೇಷ ಮಾಡಬೇಡಿ ಅಂತ ಟಾಂಗ್ ಕೊಟ್ಟರು. HDK ಕೇಸರಿ ಶಾಲ್ ಹಾಕ್ಕೊಂಡು ಜಾತ್ಯತೀತ ಪಕ್ಷಕ್ಕೆ ಅಂತಿಮ ಯಾತ್ರೆ ಮಾಡಿದ್ದಾರೆ ಅಂತೆಲ್ಲ ಒಂದಷ್ಟು ನಿನ್ನೆ ಪ್ರೆಸ್ ಮೀಟ್ನಲ್ಲಿ
ಚಲುವರಾಯಸ್ವಾಮಿಯವರು ಆರೋಪಗಳನ್ನ ಮಾಡಿದ್ರು. ಇವೆಲ್ಲವೂ ಕೂಡ ಚಲುವರಾಯಸ್ವಾಮಿಯವರ ಏಟು. ಇನ್ನು ಕುಮಾರಸ್ವಾಮಿಯವರ ಎದುರೇಟಿದೆಯಲ್ಲ, ಅದನ್ನು ಕೂಡ ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಎದುರೇಟೇನು? ಕೆರಗೋಡು ಘಟನೆಗೆ ಸರ್ಕಾರವೇ ಕಾರಣ, ಸರ್ಕಾರ ದಾಖಲಾತಿಗಳನ್ನ ತಿದ್ದಿದೆ ಅಂತ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಬಿಟ್ಟರು. ಮಂಡ್ಯನ ಹಾಳು ಮಾಡ್ತಾ ಇರೋದು ಕಾಂಗ್ರೆಸ್ಸು, ಅದನ್ನು ಮತ್ತೊಂದು ಕರಾವಳಿ ಮಾಡೋದಕ್ಕೆ ಹೊರಟಿದೆ ಅಂತ ಆರೋಪ ಮಾಡಿದ್ರು. ಘಟನೆಯಲ್ಲಿ ಸರ್ಕಾರ ಲೋಪ ಇಲ್ಲವಾದರೆ ತನಿಖೆ ಮಾಡಿಸಿ, ನನ್ನ ತಪ್ಪಿದ್ರೆ ನೇಣಿಗೆ ಹಾಕಿ ನನ್ನನ್ನು ತನಿಖೆ ಮಾಡಿಸಿ ಅಂತ. ಕೇಸರಿ ಶಾಲ್ ಹಾಕೋದು ಏನು ಮಹಾ ಅಪರಾಧನಾ? ಕೇಸರಿ ಬಣ್ಣ ತ್ರಿವರ್ಣ ಧ್ವಜದಲ್ಲೇ ಇದೆ, ನಮ್ಮ ರಾಷ್ಟ್ರ ಧ್ವಜದಲ್ಲೇ ಇದೆ. ಏನು ತಪ್ಪು? ಕಾಂಗ್ರೆಸ್ನವರು ದರೋಡೆಕೋರರು. ಈಸ್ಟ್ ಇಂಡಿಯಾ ಕಂಪನಿ ಕಾಂಗ್ರೆಸ್ನವರದ್ದು. ಮಂಡ್ಯದ ಬಗ್ಗೆ ಕಾಂಗ್ರೆಸ್ನಿಂದ ನಾನು ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗಿಲ್ಲ, ನನಗೆ ಜನರ ಸರ್ಟಿಫಿಕೇಟೇ ಸಾಕು. ನಾನು ರಾಜ್ಯದ ಜನರ ಅಡಿಯಾಳು. ದೇವೇಗೌಡರಿಂದ ಬೆಳೆದ ನಾನು ನಿಮ್ಮಿಂದ ಪಾಠ ಕಲಿಬೇಕಾ? ಮಂಡ್ಯದಲ್ಲಿ 200 ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಪರಿಹಾರ ಕೊಟ್ಟಿದ್ದು ನಾನು. ಮಂಡ್ಯ ಶುಗರ್ ಕಾರ್ಖಾನೆಗೆ 100 ಕೋಟಿ ಕೊಟ್ಟಿದ್ದು ನಾನು. ಅದನ್ನೆಲ್ಲ ಹಾಳು ಮಾಡಿದ್ದು ನೀವು ಅಂತ ಕುಮಾರಸ್ವಾಮಿ ಅವರು ಒಂದಷ್ಟು ಎದುರೇಟನ್ನು ಕೊಟ್ಟರು. ಸೊ ಇದೆಲ್ಲವೂ ಕೂಡ ಚಲುವರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ, ಚಲುವರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ. ಯಾಕೆ ಅಂದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಇವರಿಬ್ಬರು ಪರಸ್ಪರ ಮುಖಾಮುಖಿ ಆಗ್ತಾರೆ ಅನ್ನೋ ಸುದ್ದಿ ಬಹಳ ಜೋರಾಗಿ ಮಂಡ್ಯ ಭಾಗದಲ್ಲಿ ಕೇಳಿಬರ್ತಾ ಇದೆ. ಹಾಗಾಗಿ ಇವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಇವರು. ಸೊ ಯಾಕೆ ಕುಮಾರಸ್ವಾಮಿನೇ ಟಾರ್ಗೆಟ್ ಹಾಗಾದರೆ ಅಂತ ನೋಡ್ಬೋಣ. ಮಂಡ್ಯದಿಂದ ಕುಮಾರಸ್ವಾಮಿ ಲೋಕಸಭೆ ಸ್ಪರ್ಧೆ ಮಾಡೋ ಚರ್ಚೆ ನಡೀತಾ ಇದೆ. ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರ ಭದ್ರಾ ಮಾಡ್ಕೊಳ್ಬಿಡ್ತಾರೆ ಅಂತಕ್ಕಂಥ ಆತಂಕ ಚಲುವರಾಯಸ್ವಾಮಿಗೆ ಅಥವಾ ಕಾಂಗ್ರೆಸ್ಗೆ. HDK ಟಾರ್ಗೆಟ್ ಮಾಡದಿದ್ದರೆ ಚುನಾವಣೆ ವೇಳೆ ಕಷ್ಟ ಅಂತಕ್ಕಂಥ ಆತಂಕ ಇದೆ. HDK ಮಂಡ್ಯ ವಿರೋಧಿ ಅಂತ ಬಿಂಬಿಸಿದ್ರೆ ಚುನಾವಣೆಯಲ್ಲಿ ಪ್ಲಸ್ ಆಗುತ್ತೆ ಅಂತ ಲೆಕ್ಕಾಚಾರ ಇದೆ. HDK ಇಮೇಜ್ಗೆ ಡ್ಯಾಮೇಜ್ ಮಾಡಿದ್ರೆ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಕುಮಾರಸ್ವಾಮಿ ಜೊತೆ BJP ಸೇರಿದ್ರಿಂದ ಮಂಡ್ಯದಲ್ಲಿ ಮೈತ್ರಿ ಸ್ಟ್ರಾಂಗ್ ಆಗ್ತಾ ಇದೆ, ಅದನ್ನು ವೀಕ್ ಮಾಡುವಂತಹ ಪ್ಲ್ಯಾನ್ ಇದು. ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆದರೆ ಮಂಡ್ಯ ಕಾಂಗ್ರೆಸ್ ಕಳ್ಕೊಳ್ತಕ್ಕಂಥ ಆತಂಕ ಇದೆ. ಸಹಜವಾಗಿ ಆ ಆತಂಕ ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇದೆ. ಇವರಿಬ್ಬರ ಮೈತ್ರಿ ಕಾಂಗ್ರೆಸ್ನವರ ನಿದ್ದೆ ಕೆಡಿಸಿರೋದಂತೂ ಸತ್ಯ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ JDS ಸ್ಟ್ರಾಂಗ್ ಆಗಿದ್ದಾರೆ, ಇಲ್ಲ ಅಂದಿದ್ರೆ ಕೆರಗೋಡಿನಲ್ಲಿ ಇಷ್ಟು ದೊಡ್ಡ ಹೋರಾಟನೇ ಆಗ್ತಿರಲಿಲ್ಲ. JDS ಅವರು ಸಾಥ್ ಕೊಟ್ಟಿದ್ದಕ್ಕೆ BJP ಅವರು ದೊಡ್ಡ ಹೋರಾಟವನ್ನು ಮಾಡಿದ್ರು. ಇಲ್ಲೇನೊಂದು ದೋಷ ಹೊರಿಸಿದ್ದಾರೆ. ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನಿನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅವರ ಮುಖಭಾವಗಳನ್ನು ನಾನು ನೋಡಿದೆ. ನಿಮ್ಮ ಮುಂದೆ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾವವನ್ನು ನೋಡಿದೆ. ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರೇಕರದು, ಅತಿ ವಿನಯಂ ದೂರ್ತ ಲಕ್ಷಣಂ ಅಂತ, ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ. ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ. ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನನಗೆ ಇದು ಭಾಳ ನೋವಿನ ಸಂಗತಿ. ನಾನು ಕೇಸರಿ ಶಾಲನ್ನ ಎಗರ್ ಹಾಕೊಂಡಿದ್ದೇ ಮಹಾನ್ ಅಪರಾಧ ಆಗಿದೆಯಾ? ಈಗ ನಾನು ದಲಿತ ಸಮಾಜ ಸಭೆಗಳಿಗೆ ಹೋಗ್ತೀನಿ, ಹಲವಾರು ಬಾರಿ ಹೋಗಿದ್ದೇನೆ. ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಕೂಗ್ತಾರೆ, ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ, ನೀಲಿ ಬಣ್ಣದ ಸ್ಕಾರ್ಫು, ಅದನ್ನೂ ಸಹ ನಾನು ಹಾಕೊಂಡಿದ್ದೇನೆ. ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ. ಹಸಿರು ಸಾಲ ಹಾಕೊಂಡು ಹೋರಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ. ರೈತರ ವಿಚಾರ ಬಂದಾಗ, ಕಾವೇರಿ ವಿಚಾರ ಬಂದಾಗ ರೈತರ ಪರ ನಿಲ್ತಿದ್ರಿ. ಇವತ್ತು ರಾಷ್ಟ್ರಧ್ವಜದ ವಿರುದ್ಧ ನಿಂತಿದ್ದೀರಾ. ನಿಮಗೆ ನಿಮ್ಮ ಬೇಡಿಕೆ ಏನು? ರಾಷ್ಟ್ರಧ್ವಜವನ್ನು ಕೆಳಗಿಳಿಸ್ಬೇಕಾ? ನನಗೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು.